दिने रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀಗುರುಭ್ಯೋ ನಮಃ ಹರಿ ಓಂ. ಹೀಗೆ ದ್ರೌಪದಿಯ ಭಾರತೀ ದೇವಿಯೇ ದ್ರೌಪದಿಯಾಗಿ ಹುಟ್ಟಿ ದ್ರೌಪದಿಯ ಜತೆಗೆ ಶ್ಯಾಮಲಾದೇವಿ ಇದ್ದಾಳೆ, ಶಚಿದೇವಿ ಇದ್ದಾಳೆ, ಉಷಾದೇವಿ ಇದ್ದಾಳೆ ಮತ್ತು ಪಾರ್ವತಿ ಇದ್ದಾಳೆ. ಎಲ್ಲರಿಗೂ ಅವರವರಿಗೆ ನಿಯತ ಪತಿಗಳಿದ್ದಾರೆ. ಉಮಾದೇವಿಗೆ ಮಾತ್ರ ಇಲ್ಲ. ರುದ್ರದೇವರು ಅಂತೇಳಿ ಎರಡೆರಡು ತಪ್ಪು ಮಾಡಿದ್ದಾರೆ. ಒಂದು ತಪ್ಪು ಏನು ಅಂತ ಹೇಳಿದ್ರೆ, ವಾಯುದೇವರೇ ಮೊದಲಾದವರು ನೋಡು ನಿನ್ನ ಹಾಗೆ ದೇವೇಂದ್ರನಿಗೆ ಹೇಳೋದು, ನಿನ್ನ ಹಾಗೆ ಅವರು ನನ್ನನ್ನು ತಿರಸ್ಕಾರ ಮಾಡಿದ ಕಾರಣ ನಾನು ಅವರನ್ನು ಬೀಳಿಸಿದ್ದೇನೆ ಅಂತ. ಅಂದರೆ ಈ ರೀತಿ ಅಂತೂ ಹೇಳಲೇಬಾರದು. ಬಾಕಿ ದೇವತೆಗಳಿಗಾದರೂ ಒಂದು ವೇಳೆ ಸುಳ್ಳು ಹೇಳಿದರೂ ತೊಂದರೆ ಇರ್ತಿರಲಿಲ್ಲ. ವಾಯುದೇವರ ಬಗ್ಗೆ ಹೇಳಿದ್ದು ನಮಗಿಂತ ಉತ್ತಮರ ಬಗ್ಗೆ ಅಲ್ಲಸಲ್ಲದ ಆರೋಪ ಮಾಡುವಂಥದ್ದು ಇರುವ ಆರೋಪನೂ ಮಾಡಬಾರ್ದು ಅಂತ ಹೇಳ್ತಾರೆ. ಅಯ್ಯೋ ಅವರೆಲ್ಲ ಭಾಳ ಉನ್ನತ ಇದರಲ್ಲಿರುವವರು, ಅವರೆಲ್ಲ ಹಿರಿಯರು, ಅವರೆಲ್ಲ ಗೌರವಾನ್ವಿತರು, ಅವರ ಸುದ್ದಿ ಮಾತಾಡಬಾರ್ದು ಅಂತ. ಒಂದು ವೇಳೆ ಆರೋಪ ಇದ್ದರೂ ಅಂದರೆ ನಿಜವಾಗಿಯೂ ಅಂಥದ್ದು ಮಾಡಿದ್ರೂ ಅದನ್ನು ಹೇಳಬಾರ್ದು ಅಂತಿದೆ. ಮಾಡದ್ದನ್ನು ಹೇಳಿದರೆ ಅದಕ್ಕಂತೂ ಕೆಲವು ಸಲ ಕ್ಷಮೆನೇ ಸಿಗುವುದಿಲ್ಲ. ರುದ್ರದೇವರಿಗೆ ಉಮಾದೇವಿಯ ಜೊತೆಗೆ ಆ ನಿಯತಪತಿತ್ವ ಆ ಮನುಷ್ಯ ಲೋಕದಲ್ಲಿ ಇಲ್ಲದಾಗೆ ಆಗಿ ಹೋಯಿತು. ದ್ರೌಪದಿಯ ದೇಹದಲ್ಲಿ ಭಾರತೀ ದೇವಿ ಇದ್ದಾಳೆ, ಅದಕ್ಕೆ ಭೀಮಸೇನ ಇದ್ದಾನೆ. ಅಲ್ಲಿಂದ ಶಚಿದೇವಿ ಇದ್ದಾಳೆ, ಅರ್ಜುನ ಇದ್ದಾನೆ. ಶ್ಯಾಮಲಾದೇವಿ ಇದ್ದಾಳೆ, ಧರ್ಮರಾಜ ಇದ್ದಾನೆ. ಉಷಾದೇವಿ ಇದ್ದಾಳೆ, ನಕುಲ ಸಹದೇವರಿದ್ದಾರೆ. ಆದರೆ ಪಾರ್ವತಿಗೆ ಮಾತ್ರ ನಿಯತಪತಿ ಸಿಗದೇ ಹೋಗುವಂತಾಯಿತು. ಎಲ್ಲಿವರೆಗೆ ಅಂತ ಹೇಳಿದರೆ, ಅಲ್ಲಿಂದ ಮತ್ತೆ ಇದು ಇನ್ನೂ ಅದು ಒಂದು ತಪ್ಪಾಯ್ತಲ್ಲ, ಅದು ಒಂದು ತಪ್ಪಾಯಿತು. ಎಲ್ಲಿ? ವಾಯುದೇವರ ಮೇಲೆ ಅದು ತಪ್ಪು ಮಾಡಿದ್ದು. ಬ್ರಹ್ಮದೇವರ ಮೇಲೆ ಇನ್ನೊಂದು ತಪ್ಪು ಮಾಡಿಬಿಟ್ರು ಅವರು. ಏನಂತ ಹೇಳಿದರೆ, ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ ಈ ದೇವಿಯರಿಗೆಲ್ಲ. ಅವರಿಗೆ ಬ್ರಹ್ಮದೇವರು ಶಾಪ ಕೊಟ್ಟಾಗ ಅವರಿಗೇ ವರ ಕೊಡುವ ಸಂದರ್ಭ ಬಂದಾಗ ಬ್ರಹ್ಮದೇವರನ್ನು ಕೇಳಬೇಕಿತ್ತಲ್ವ? ಕೇಳಲೇ ಇಲ್ಲ. ಅಂದರೆ ವಿವೇಕ ಶೂನ್ಯತೆ ಆಗೋಯಿತು. ಅಂತೇಳಿದರೆ ನಮಗೆ ವಿವೇಕ ದೇವರು ಯಾಕೆ ಕೊಟ್ಟಿರೋದು? ಸಮಯದಲ್ಲಿ ಅದನ್ನು ಉಪಯೋಗಿಸಬೇಕಂತ. ರುದ್ರದೇವರು ಈ ರೀತಿ ಅವರಿಗೆ ಏನಂತ ಹೇಳಿದರೆ ಬಹಳ ಆವೇಶಗಳ ಅಸುರಾವೇಶದ ಕಾರಣವೋ ಏನೋ ಈ ರೀತಿ ಬ್ರಹ್ಮದೇವರ ಮೇಲೂ ಅವರು ತಪ್ಪು ಮಾಡಿದರು, ವಾಯುದೇವರ ಮೇಲೂ ತಪ್ಪು ಮಾಡಿದರು. ಇಬ್ಬರು ಬ್ರಹ್ಮದೇವರು ವಾಯುದೇವರು ಇಬ್ಬರೂ ಕೂಡ ಅವರು ಪರಶುಕ್ಲತ್ರಯರಲ್ಲಿ ಬರುವವರು. ಅಂದರೆ ಭಗವಂತನಿಗೆ ಅತೀ ಹತ್ತಿರದವರು, ಅತ್ಯಂತ ಜ್ಞಾನಿಗಳು, ಎಲ್ಲರಿಗೂ ಏನು ತತ್ವವನ್ನು ಬೋಧನೆ ಮಾಡುವಂತಹ ದೇವತೆಗಳಿಗೂಡ ತತ್ವವನ್ನು ಬೋಧನೆ ಮಾಡುವಂಥವರು ಬ್ರಹ್ಮದೇವರು ಮತ್ತು ವಾಯುದೇವರು. ಸೊ ಅಂಥ ಗುರುಗಳಿಗೆ ರುದ್ರದೇವರು ಮಾಡಿದ್ದು ಅಂದರೆ ಇಬ್ಬರಿಗೂ ತಪ್ಪು ಮಾಡಿಬಿಟ್ರು, ಅಂದರೆ ತಪ್ಪಾಗೋಯಿತು. ಸೊ ಈ ರೀತಿ ರುದ್ರದೇವರಿಗೆ ಶಾಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಚಾನ್ಸೇ ಸಿಗಲಿಲ್ಲ. ಬ್ರಹ್ಮದೇವರು ಈ ರೀತಿ ಮಾಡಿಬಿಟ್ರು. ಉಮಾದೇವಿ ಧರ್ಮಕ್ಕೆ ಸಿಕ್ಕಾಕೊಂಡ್ಬಿಟ್ಲು. ಅಂತೇಳಿದ್ರೆ ಉಮಾದೇವಿಗೆ ಮಾತ್ರ ಪತಿ ಇಲ್ಲ, ಉಳಿದವರಿಗೆಲ್ಲರಿಗೂ ಪತಿ ಇದೆ ಅಂತ. ಸೊ ಹೀಗೆ ಇದಕ್ಕೆ ಈ ವಿಶೇಷಾಂಶ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ದ್ರುಪದನಿಗೆ ಇನ್ನು ಮುಂದೆ ಕತೆ ಬರ್ತದದು. ದ್ರುಪದನಿಗೆ ಏನಂತ ಹೇಳಿದ್ರೆ ತನ್ನ ಮಗಳನ್ನು ಅರ್ಜುನನಿಗೆ ಕೊಡಬೇಕು ಅಂತ. ಮತ್ತೆ ಅವನಿಗೆ ಡೌಟ್ ಬರಲಿಕ್ಕೆ ಶುರುವಾಯಿತು, ಇದು ಏನು ವಿಷಯ ಅಂತ. ಮತ್ತೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ವಿಷಯ ಏನು ಅಂತ ದೃಷ್ಟದ್ಯುಮ್ನನ್ನು ಕಳಿಸೋದು. ಆ ದೃಷ್ಟದ್ಯುಮ್ನ ಅಡಗಿ ಕೂತ್ಕೊಂಡು ಏನು ವಿಷಯ ಅಂತ ಅವನಿಗೆ ಗೊತ್ತಾಗ್ತದೆ. ಅಂದರೆ 5 ಜನಕ್ಕೆ ದ್ರೌಪದಿ ಹೆಂಡತಿ ಅಂತ. ಅದು ದ್ರೌಪದನಿಗೆ ಏನಾಗ್ತದೆ, ಸಮ್ಮತ ಆಗೋದಿಲ್ಲ. ಸಮ್ಮತ ಆಗದೇ ಇರುವಾಗ ಅವ ಭಾರಿ ತಲೆಬಿಸಿಯಲ್ಲಿರ್ತಾನೆ. ಆವಾಗ ಮಹಾಭಾರತದಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ,
ತುಂಬ ಎಲ್ಲರೂ ತಲೆಬಿಸಿಯಲ್ಲಿರುವಾಗ ವ್ಯಾಸರು ಬಂದುಬಿಡ್ತಾರೆ, ವೇದವ್ಯಾಸರು ಬಂದುಬಿಡ್ತಾರೆ. ಸೊ ವೇದವ್ಯಾಸರು ಬಂದು ದ್ರುಪದನಿಗೆ ಇಡೀ ಏನೋ ಒಂದು ಇದು ಕೊಡ್ತಾರೆ, ಏನದು ಜ್ಞಾನಚಕ್ಷು ಕೊಟ್ಟು ಪೂರ್ತಿ ಕಥೆಯನ್ನು, ಇಷ್ಟು ತನಕಾದ ಕಥೆ ಏನಿದೆ ಇದನ್ನೆಲ್ಲ ಏನು ಮಾಡ್ತಾರೆ, ಎಲ್ಲ ವಿವರಿಸ್ತಾರೆ. ಸೊ ಏನು ಇದು ಕಥೆ ಅಂತ ಹೇಳಿದರೆ, ದ್ರುಪದೈಷ ತಥೋ ಯಜ್ಞೆ ಸುತಾತೆ ದೇವರೂಪಿಣಿ. ಅರೆ ದ್ರುಪದನೇ, ಯಾರನ್ನು ನೀನು ನಿನ್ನ ಮಗಳು ಅಂತ ಎಣಿಸಿದ್ದೀಯಾ? ದ್ರುಪದ ಏಷ ದ್ರೌಪದಿ ತತಃ ಯಜ್ಞೆ, ಯಜ್ಞಕುಂಡದಲ್ಲಿ ಹುಟ್ಟಿದವಳು, ಸುತಾ ಮಗಳು, ತೇ ದೇವರೂಪಿಣಿ, ಅವಳು ನಿನ್ನ ಮಗಳು ಮಾತ್ರ ಅಲ್ಲ, ದೇವರೂಪಿಣಿ. ಅರೆ ಒಂದು ದೇವರಲ್ಲ, ಅವಳ ಶರೀರದಲ್ಲಿ 5 ದೇವಿಯರಿದ್ದಾರೆ. ಪಂಚಾನಾಂ ಸಹಿತ ಕೃಷ್ಣರೂಪ ಪಾರ್ವತಿ ಅನಿಂದಿತ. ಎಲ್ಲೋ ದ್ರುಪದನೇ, 5 ದೇವಿಯರಿಗೆ 5 ತಮ್ಮ ತಮ್ಮ ಪತಿ ಸಂಯೋಗ ರೂಪವಾದ ವರದಾನದ ಮಹಿಮೆಯಿಂದ ದ್ರೌಪದಿ ದೇಹದಲ್ಲಿಯೂ 5 ದೇವಿಯರು ಅವಶ್ಯಕವಾದ ಪ್ರಯುಕ್ತ ದೇವಸ್ವರೂಪವುಳ್ಳ ಈ ನಿನ್ನ ಮಗಳು ಕೃಷ್ಣ ಸ್ವರೂಪಳು, ಭಾರತಿ, ಪಾರ್ವತಿ, ಆಮೇಲೆ ಉಷಾ, ಆಮೇಲೆ ಶ್ಯಾಮಲಾದೇವಿ, ಇವರೆಲ್ಲರ ಸ್ವರೂಪ ಅವಳು 5 ದೇವಿಯರಿಂದ ಸಹಿತರಾಗಿಯೇ ಹುಟ್ಟಿದ್ದು. ಆದ ಪ್ರಯುಕ್ತ ಈ ನಿನ್ನ ಮಗಳು ಭಾರತ್ಯಾದಿ 4 ದೇವಿಯರನ್ನು ಹೊಂದಿದ್ದು ತಮ್ಮ ತಮ್ಮ ಪತಿಗಳಿಂದಲೇ ಸಂಬಂಧವಿದ್ದ ಪ್ರಯುಕ್ತ ದ್ರೌಪದಿಯನ್ನು ಯಾವತ್ತೂ ನಿಂದಿತಳು ಅಂತ ನಿನ್ನ ಮನಸ್ಸಿನಲ್ಲಿ ತಗೊಂಡು ಬರಬೇಡ ಅಂತ ಹೇಳಿಬಿಡ್ತಾರೆ. ಆಮೇಲಿಂದ 5ನೇವಳಾದ ಪಾರ್ವತಿಗೆ ಪತಿ ಸಂಯೋಗವೇ ಇಲ್ಲವಲ್ಲ, ಅವಳು ನಿಂದಿತಳಾದರೆ ಕೇಳಿದರೆ ಇಲ್ಲವೇ ಇಲ್ಲ. ಪಾರ್ವತಿ ಯಾವಾಗಲೂ ಭಾರತೀ ದೇವಿಯೊಟ್ಟಿಗೆ ಇದ್ದು ಪ್ರಾಜ್ಞರಿಂದ ಪಾರ್ವತಿಯೂ ಕೂಡ ನಿಂದಿಸಿಕೊಳ್ಳಲ್ಪಡುವುದಿಲ್ಲ. ಇದು ಮೊದಲಾದ ಈ ರೀತಿ ಹೇಳ್ತಾರೆ, ನಿನ್ನ ಮಗಳಲ್ಲಿ ದೋಷ ಅನ್ನುವಂಥದ್ದು ಲೇಷ ಮಾತ್ರಕ್ಕೂ ಇಲ್ಲ ಅಂತ ಇಡೀ ದ್ರೌಪದಿಯ ಆ ಕಥೆಯನ್ನು ವ್ಯಾಸರು ಅವನಿಗೆ ದಿವ್ಯ ಚಕ್ಷುವನ್ನು ಕೊಟ್ಟು ಖಾಲಿ ಕಿವಿಯಿಂದ ಕೇಳೋದು ಮಾತ್ರ ಅಲ್ಲ, ಎಲ್ಲ ನೋಡ್ತಾ ಹೋಗುವಂಥ. ಸೊ ಈ ರೀತಿ ಏನಾಯಿತು, ಆ ಕಥೆ ಹೇಳುವಾಗ ಮತ್ತೆ ದ್ರುಪದನಿಗೆ ಸಮಾಧಾನ ಆಯಿತು ಅಂತಾಯಿತು. ಸೊ ದ್ರುಪದನಿಗೆ ಬಹಳ ತಲೆಬಿಸಿ ಆಗಿತ್ತು. ಸೊ ಈಗ ನಮ್ಮ ಯಾವುದು ಈ ಎಲ್ಲ ಕಥೆಗಳು ಅದರ ಬಗ್ಗೆನೇ ಇರುವಂಥದ್ದು ಶ್ಲೋಕ, ನೆಕ್ಸ್ಟ್ ಶ್ಲೋಕವೆಲ್ಲರೇ ವೇದೇಶು ಸ ಪುರಾಣೇಶು ಭಾರತೆ ಚಾವಗಮ್ಯತೆ ಉಕ್ತೋರ್ಥಃ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚ. 153ನೇ ಶ್ಲೋಕ. ಪುರಾಣಗಳಿಂದ ಸಹಿತಗಳಾದ ವೇದಗಳಲ್ಲಿಯೂ ಹಾಗೂ ಭಾರತದಲ್ಲಿಯೂ ಈ ಮೇಲೆ ಹೇಳಲ್ಪಟ್ಟ ಎಲ್ಲಾ ಅರ್ಥವು, ಅಂದರೆ ದೇವಿಯರಿಗೆ ಶಾಪವಿದ್ದ ಪ್ರಯುಕ್ತ ಅನ್ಯಗಾಮಿತ್ವ ಜನ್ಮಾದಿರೂಪವಾದ ಅರ್ಥವು ತಿಳಿಯಲ್ಪಡುತ್ತದೆ. ಹಾಗೆ ಯಾವ ಸೃಷ್ಟ್ಯಾದಿರೂಪಗಳಾದ ಅರ್ಥಗಳು ಮೊದಲು ಹೇಳಲ್ಪಟ್ಟಿದ್ದಾವೋ ಅವುಗಳು ಕೂಡ ಹೇಳಲ್ಪಟ್ಟಿವೆ. ವೇದೇಶು ಸ ಪುರಾಣೇಶು ಭಾರತೆ ಚಾವಗಮ್ಯತೆ ಉಕ್ತೋರ್ಥಃ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ. ವೇದೇಶು ಸ ಪುರಾಣೇಶು, ಇದೆಲ್ಲ ಕಥೆ ವೇದದಲ್ಲಿ ಬಂದಿರುವಂಥ ಕಥೆಗಳು, ಪುರಾಣದಲ್ಲಿ ಬಂದಿರುವಂಥ ಕಥೆಗಳು, ಆಮೇಲಿಂದ ವೇದವ್ಯಾಸರೇ ಬರೆದಿರುವಂಥ ಮಹಾಭಾರತದಲ್ಲಿ ಬಂದಿರುವ ಕಥೆಗಳು. ಅಂದರೆ ಮಹಾಭಾರತ ಅನ್ನುವಂಥದ್ದು ವೇದವ್ಯಾಸರೇ ಬರೆದಿರೋದು. ವೇದವ್ಯಾಸರು ಅಂತೇಳಿದರೆ ಭಗವಂತನ ಅವತಾರ ಜ್ಞಾನ ಪ್ರಸಾರಕ್ಕೆ, ಅಂದರೆ ಭಗವಂತನೇ ಬರೆದಿರುವ ಕತೆ ಮಹಾಭಾರತ ಅನ್ನುವಂಥದ್ದು. ಪುರಾಣಗಳು ಕೂಡ ವೇದವ್ಯಾಸರೇ ರಚನೆ ಮಾಡಿರುವಂಥದ್ದು. ಆದ್ದರಿಂದ ಸಾಮಾನ್ಯ ಅಲ್ಲ ಈ ಗ್ರಂಥಗಳು ಅಂತೇಳಿದರೆ. ಈ ವೇದ ಆಮೇಲಿಂದ ಭಾರತ ಪುರಾಣಗಳು ಅನ್ನುವಂಥದ್ದು ಬಹಳ ಅಂತೇಳಿದರೆ ಅತ್ಯಂತ ಪವಿತ್ರ ಗ್ರಂಥಗಳು. ಈ ಎಲ್ಲ ಕಥೆ, ಇದು ಕಥೆ ಅಂತ ಎಣಿಸಬೇಡಿ, ಇದು ವೇದಗಳಲ್ಲಿ ಬಂದಿರುವಂಥದ್ದು, ಪುರಾಣದಲ್ಲಿ ಬಂದಿರುವಂಥದ್ದು, ಮಹಾಭಾರತದಲ್ಲಿ ಬಂದಿರುವಂಥದ್ದು ಇದು ಅಂತೇಳಿದೆ. ಇದು ಕಥೆ, ಕಟ್ಟುಕತೆ ಅಂತ ಎಣಿಸಬೇಡಿ. ವೇದೇಶು ಸ ಪುರಾಣೇಶು ಭಾರತೆ
ಚ ಅವಗಮ್ಯತೆ, ಅಲ್ಲಿಂದ ತಿಳಿಯಲ್ಪಡುವಂತಹ ಕಥೆಗಳಿವು. ಅಂದರೆ ವೇದ ಅಂತ ಹೇಳಿದರೆ ಅತಿ ದೊಡ್ಡ ಪ್ರಮಾಣ, ಅದಕ್ಕಿಂತ ಮೇಲೆ ಪ್ರಮಾಣವೇ ಇಲ್ಲ. ವೇದದಲ್ಲಿ ಬಂದಿರೋದಕ್ಕೆ ಮತ್ತು ಪುರಾಣದಲ್ಲಿ ಬಂತು ಅಂತ ಹೇಳಿದರೆ ಎರಡನೇ ಪ್ರಮಾಣ ಆಯಿತು. ಮತ್ತು ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳಿದರೆ ಮೂರನೇ ಪ್ರಮಾಣ ಆಯಿತು ಇದು. ಸೊ ಹೀಗೆ ಉಕ್ತೋರ್ಥ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ. ಉಕ್ತೋರ್ಥ ಅಂತ ಹೇಳಿದರೆ ಇಷ್ಟರ ತನಕ ಸಾಮಾನ್ಯ ಒಂದು 30-40 ಶ್ಲೋಕಗಳಲ್ಲಿ ಬಂದಿದೆ ಅಂತ ಕಾಣಿಸುತ್ತೆ ಇದು. ಈ ಉಕ್ತೋರ್ಥ, ಈ ಎಲ್ಲ ಪ್ರಮೇಯಗಳು, ಇದೆಲ್ಲ ಪ್ರಮೇಯಗಳು ಏನಂತ ಹೇಳಿದರೆ ರುದ್ರದೇವರ ಮೇಲೆ ಬ್ರಹ್ಮದೇವರಿಗೆ ಸಿಟ್ಟು ಬಂತು, ಇದೆಲ್ಲ ಏನು ದೊಡ್ಡ ದೊಡ್ಡ ಪ್ರಮೇಯ ಇದೆಲ್ಲ. ಆಮೇಲೆ ರುದ್ರದೇವರು ಅವರಿಗೆ ಪತಿ ಸಿಗಲಿ ಅಂತ ಹೇಳಿದ್ದು ಅದೆಲ್ಲ ಅಂತೇಳಿದ್ದು ಇದೆಲ್ಲ ಸಾಮಾನ್ಯದ್ದಲ್ಲ ಇದೆಲ್ಲ. ಸೊ ಉಕ್ತೋರ್ಥ, ಈ ಎಲ್ಲ ಪ್ರಮೇಯಗಳು ಉಕ್ತೋರ್ಥ, ಇಲ್ಲಿ ಆಲ್ರೆಡಿ ನಾವೀಗೇನು ಹೇಳಿದ್ವೋ ಅದೆಲ್ಲ ಸರ್ವ ಏವಾಯಂ, ಇದೆಲ್ಲವೂ ಕೂಡ ಎಲ್ಲಿಂದ ಶುರುವಾಗಿದೆ? ದ್ರೌಪದಿ ಅವಳು ಯಜ್ಞಕುಂಡದಿಂದ ಹುಟ್ಟಿದಳು, ಅಲ್ಲಿಂದ ಶುರುವಾಗಿ ಇಲ್ಲಿಯ ತನಕದ್ದು, ಅಲ್ಲಿವರೆಗೆ ದ್ರೌಪದಿಯ ಬಗ್ಗೆ ಏನೆಲ್ಲ ನಾವು ಓದಿದ್ದೇವೋ, ಧೃಷ್ಟದ್ಯುಮ್ನ ಮತ್ತು ದ್ರೌಪದಿ ಬಗ್ಗೆ, ಇದೆಲ್ಲ ಉಕ್ತ ಅರ್ಥ ಸರ್ವ ಏವ ಅಯಂ, ಇದೆಲ್ಲ ಇದು ಪ್ರತಿಯೊಂದು ಕೂಡ ತಥಾ ಪೂರ್ವೋದಿತಾಶ್ಚಯೇ, ಇದೆಲ್ಲ ಮೊದಲೇ ಇದನ್ನು ಬರೆದಿಟ್ಟಾಗಿದೆ, ಇದರ ಎಲ್ಲದರಲ್ಲಿಯೂ ಕೂಡ. ಆ ನಂತರ ಕತೆ ನಡೆದದ್ದು ಹೀಗೆ ತಥಾ ಪೂರ್ವೋದಿತಾ. ಸೊ ಮಧ್ವಾಚಾರ್ಯರು ಏನು ಇದು ಎಲ್ಲಿಂದ ಬರೆದಿದ್ದಾರೆ ಅಂತ ಯಾರಿಗೂ ಯಾವುದೇ ರೀತಿಯ ಸಂಶಯ ಬೇಡ. ಮಧ್ವಾಚಾರ್ಯರು ಏನು ಬರೆದರೂ ಪ್ರತಿಯೊಂದಕ್ಕೂ ಸಹ ಪ್ರಮಾಣ ಕೊಟ್ಟಿರ್ತಾರೆ. ಪ್ರಮಾಣ ಪ್ರತಿಯೊಂದಕ್ಕೂ ಇರ್ತದೆ. ಹೇಳ್ತಾರೆ ಎಷ್ಟು ಪ್ರಮಾಣ ಬೇಕು, ವೇದದಲ್ಲಿ ಬಂದಿದೆ, ಆಮೇಲೆ ಪುರಾಣಗಳಲ್ಲಿ ಬಂದಿದೆ, ಆಮೇಲಿಂದ ಮಹಾಭಾರತದಲ್ಲಿ ಬಂದಿದೆ. ಈ ಎಲ್ಲ ಪ್ರಮೇಯಗಳು ಕೂಡ ಎಲ್ಲ ಹೊಸ್ತು ಏನಲ್ಲ, ಎಲ್ಲ ಪೂರ್ವ ಉದಿತ, ಮೊದಲು ಹೇಳಿದ್ದನ್ನೇ ಮತ್ತೆ ಇಲ್ಲಿ ಬರೆದದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಆಯ್ತಲ್ಲ. ಸೊ ಈ ಎಲ್ಲ ಪ್ರಮೇಯಗಳು ವೇದ ಪುರಾಣ ಮಹಾಭಾರತಾದಿಗಳಿಂದ ಸಿದ್ಧವಾದದ್ದು ಅನ್ನುವಂಥದ್ದನ್ನು ನಿಶ್ಚಯವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದೇ ಶ್ಲೋಕಕ್ಕೆ ಏನು ಹೇಳ್ತಾರೆ? ಇಲ್ಲಿ ಹೇಳಿದ ಎಲ್ಲ ವಿಷಯಗಳು ಪ್ರಮೇಯಗಳು, ಹಿಂದೆ ಹೇಳಿದ ಸಕಲ ಪ್ರಮೇಯಗಳು ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಮಹಾಭಾರತದಲ್ಲಿಯೂ ಸ್ಫುಟವಾಗಿ ತಿಳಿಯುವವು. ಸೊ ಹೀಗೆ ಈ ವಿಷಯಗಳು ವೇದಗಳಲ್ಲಿಯೂ ಅವುಗಳಿಂದ ಹೆಚ್ಚಾಗಿ ಪುರಾಣಗಳಲ್ಲಿಯೂ ಇನ್ನೂ ಮಿಗಿಲಾಗಿ ಮಹಾಭಾರತದಲ್ಲಿಯೂ ಪ್ರತಿಪಾದಿತವಾಗಿವೆ ಎಂಬುದು ಇಲ್ಲಿಯ ವೇದೇಶು ಸಪುರಾಣೇಶು ಭಾರತೇಚ ಎನ್ನುವ ಉಲ್ಲೇಖನ ಕ್ರಮದಿಂದ ತಿಳಿಸುವುದು. ನಂತರ ಈವನ್ ಗರುಡ ಪುರಾಣ ಅಂದರೆ ಗರುಡ ಪುರಾಣದಲ್ಲಿ ಅಂತ ಹೇಳ್ತಾರೆ. ಈ ವಿವರಗಳು ಸಮಗ್ರವಾಗಿಯೇ ದೊರೆಯುವು. ಸೊ ಮಹಾಭಾರತದ ದ್ರೌಪದಿಯ ಸ್ವಯಂವರ ಪ್ರಸಂಗದಲ್ಲಿರುವ ಪಂಚೇಂದ್ರೋಪಾಖ್ಯಾನದಲ್ಲಿ ಈ ಎಲ್ಲ ವಿವರಗಳು ಬಂದಿವೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಆ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕವೆಲ್ಲರೆ ಮುಮುದುಃ ಸರ್ವ ಪಾಂಚಾಲ ಜಾತಯೋ ಸುತಯೋಸ್ತಯೋಃ ಮಾನುಷಾನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ. 154ನೇ ಶ್ಲೋಕ. ಆ ಎರಡು ಮಕ್ಕಳು ಅಂದರೆ ದ್ರೌಪದಿ ದುಷ್ಟದ್ಯುಮ್ನರಿಬ್ಬರು ಹುಟ್ಟುತ್ತಿರಲು ಎಲ್ಲಾ ಪಾಂಚಾಲರು ಸಂತೋಷ ಪಡುತ್ತಾರೆ. ಅವರಿಬ್ಬರು ಆ ಮನುಷ್ಯರ ಅನ್ನವನ್ನು ಸೇವಿಸುವುದರಿಂದಲೂ ಮನುಷ್ಯರಲ್ಲೇ ಸಂಬಂಧವಿದ್ದ ಪ್ರಯುಕ್ತವು ಆ ಮನುಷ್ಯ ಸ್ವಭಾವವನ್ನು ಹೊಂದುತ್ತಾರೆ. ಮುಮುದುಃ ಸರ್ವ ಪಾಂಚಾಲ ಜಾತಯೋಸ್ತಯೋಸ್ತಯೋಃ ಮಾನುಷಾನ್ನೋಪಭೋಗೇನ ಸಂಸರ್ಗಾತ್ ಮಾನುಷೇಷು ಚ ಮನುಷ್ಯಪುತ್ರತಾಯಾಶ್ಚ ಭಾವೋ ಮಾನುಷಯೇತಯೋಃ ಅಭೂತ್ ನ ಅತಿತರಾಮ್ ಆಸೀತ್ ತತ್ ಅಯೋನಿತ್ವಹೇತುತಃ. ಮುಮುದುಃ ಸರ್ವ ಪಾಂಚಾಲಾಃ, ಪಾಂಚಾಲ ದೇಶದ ಜನರಿಗೆ ಪಾಂಚಾಲಾಹ ಅಂತ ಹೆಸರು.
ಭಾರತ ದೇಶದ ಜನರಿಗೆ ಭಾರತೀಯರಂತ ಹೇಳುವ ಹಾಗೆ ಸರ್ವ ಪಾಂಚಾಲಾಹ, ಪಾಂಚಾಲ ದೇಶದ ರಾಜ ದ್ರುಪದ, ಅವನ 2 ಮಕ್ಕಳು ದೃಷ್ಟದ್ಯುಮ್ನ ಮತ್ತು ದ್ರೌಪದಿ, ಇಬ್ಬರೂ ಕೂಡ ಇವರು ಅಂದರೆ ಬೇರೆ ಮಕ್ಕಳಿದ್ದಾರೆ, ಯಜ್ಞಕುಂಡದಿಂದ ಹುಟ್ಟಿದವರು ಇವರಿಬ್ಬರು ಮಕ್ಕಳು ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ದ್ರುಪದ ಹಾಗೆ ಕೇಳಿದ್ದಾನೆ, ಯಾರದು ಯಜ್ಞದೇವನ ಹತ್ರ ಏನಂತ ಕೇಳಿದ್ದಾನೆ, ನನಗೆ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗ ಬೇಕು. 2ನೇದು, ಅರ್ಜುನನಿಗೆ ನಾನೊಂದು ಮಗಳಿದ್ದಿದ್ದರೆ ಕೊಡ್ಬೋದಿತ್ತು ಅಂತ ಮನಸ್ಸಿನಲ್ಲಿ ಬಂದ ಕಾರಣ ಅರ್ಜುನನಿಗೆ ಮದುವೆ ಮಾಡಿಕೊಡಲಿಕ್ಕೆ ಮಗಳು ಬೇಕು. ಅಂದರೆ ಅಳಿಯ ಫಿಕ್ಸ್ ಆಗಿದೆ, ಮಗಳಿಲ್ಲ, ನನಗೆ ಮಗಳು ಬೇಕು. ಹೀಗೆ ಕೇಳಿ ಪಡ್ಕೊಂಡ, ಯಜ್ಞಕುಂಡದಿಂದಲೇ ಪಡ್ಕೊಂಡದ್ದು. ಇದು ಯಜ್ಞಕುಂಡದಿಂದ ಪಡ್ಕೊಂಡದ್ದು ಅಂತೇಳಿದರೆ ಅದು ಕೇಳಿಕೊಂಡದ್ದಲ್ಲ, ಅದೊಂದು ಏನೋ ಒಂದು ಆಕಸ್ಮಿಕವಾಗಿ ನಡೆದೋಯ್ತು ಅಂಥೇಳಿದರೆ, ದ್ರುಪದ ರಾಜನ ಹೆಂಡತಿ ಅವಳು ಎಷ್ಟೊತ್ತಾದರೂ ಬರಲಿಲ್ಲ ಅಂಥೇಳುವಾಗ ಯಾಜೋಪರಾಜರಿಗೆ ಅವರ ಭಕ್ತಿ ಶ್ರದ್ಧೆಗೆ ಅವರಿಗೆ ಹೊಳೆಯಿತು, ಅವಳು ಬೇಕಂತಲೇ ಲೇಟ್ ಮಾಡ್ತಾ ಇದ್ದಾಳೆ, ಅವಳಿಗೆ ಅಹಂಕಾರ ಜಾಸ್ತಿ ಆಗಿದೆ, ಅಂದರೆ ಇದರಿಂದೆಲ್ಲ ಏನು ಪ್ರಯೋಜನ ಇದೆ, ಉಪಯೋಗ ಇಲ್ಲದ್ದು ಅನ್ನುವಂತಹ ಭಾವನೆಯನ್ನು ಹೊಂದಿದ್ದಾಳೆ ಅಂತ ಅವರಿಗೆ ಸ್ಪಷ್ಟ ಆದ ಕೂಡಲೇ ಅವರು ಏನು ಯೋಚಿಸಿದರು, ಅವಳು ಬಾರ್ದಿದ್ರೂ ಆಗ್ತದೆ ಅಂತ ಆ ಪಾಯಸ, ಅವಳಿಗೆ ಕೊಡಬೇಕಾದ ಪಾಯಸವನ್ನು ಯಜ್ಞದಲ್ಲಿ ಅಗ್ನಿದೇವನಿಗೆ ಅರ್ಪಿಸಿಬಿಟ್ಟು, ಅಗ್ನಿದೇವನಿಂದ ಆ ಪಾಯಸವನ್ನು ಸ್ವೀಕರಿಸಿದ ಅಗ್ನಿದೇವ ಕೂಡಲೇ ದೃಷ್ಟದ್ಯುಮ್ನ ಬಂದ, ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಮಗ ಬಂದುಬಿಟ್ಟ. ಆಮೇಲಿಂದ ಅರ್ಜುನನಿಗೆ ಕೊಡಲಿಕ್ಕೆ ಮಗಳು ಬೇಕಂತ ಬಂದುಬಿಟ್ಲು, ದ್ರೌಪದಿ ಬಂದುಬಿಟ್ಲು. ಹೀಗೆ ಈ 2 ಮಕ್ಕಳನ್ನು ಯಜ್ಞಕುಂಡದಿಂದ ಪಡೆದದ್ದು, ಯಜ್ಞಕುಂಡದಿಂದ ದಗದಗಿಸುವಂತಹ ಅಗ್ನಿ, ಪ್ರಜ್ವಲಿಸುವಂತಹ ಅಗ್ನಿಯಿಂದ ಇವರಿಬ್ಬರು ಬಂದವರು. ಸೊ ಮುಮುದುಹು ಸರ್ವ ಪಾಂಚಾಲಾಹ, ಈ ಸುದ್ದಿಯನ್ನು ಕೇಳಿ ಎಲ್ಲ ಪಾಂಚಾಲ ದೇಶದ ಜನರು ಬಹಳವಾಗಿ ಆನಂದಿಸಿದರು. ಯಾಕಂತೇಳಿದರೆ 2 ವಿಷಯ. ಒಂದು, ಯಜ್ಞ ಮಾಡಿದರೆ ಫಲ ಕೂಡಲೇ ಸಿಗ್ತದೆ ಅನ್ನುವಂಥದ್ದೊಂದು ಕೂಡಲೇ ಗೊತ್ತಾಗಿಬಿಡ್ತು ಜನರಿಗೆ. ದೇವರೇ ಅಂತೇಳಿದರೆ ಯಜ್ಞಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆಯಾ ಅಂದರೆ ಇಷ್ಟ ತನಕ ನಮಗೆ ಗೊತ್ತಿರಲಿಲ್ಲ. ಯಜ್ಞ ಮಾಡಿದ ಕೂಡಲೇ ಫಲ ಆ ಕೂಡಲೇ ಸಿಕ್ಕಿಬಿಡ್ತದೆ ಅಂತೇಳಿದರೆ ಅದೊಂದು ವಿಶೇಷವಾದ ಘಟನೆ. 2ನೇ ಘಟನೆ ಏನು, ಒಂದು ಮಗಳು ಯಜ್ಞಕುಂಡದಿಂದಲೇ ಅಗ್ನಿದೇವನು ಕೊಟ್ಟುಬಿಟ್ಟ ಅಂತೇಳಿದರೆ ಎಷ್ಟು ಅದು ವಿಶೇಷವಾದ ಇಬ್ಬರು ಸಂತತಿ, ಅದು ಬಹಳ ವಿಶೇಷವಾದ ಸಂತತಿ, ಅಪೂರ್ವ ಸಂತತಿ ಅದು. ಸೊ ಅದಾಯಿತು. ಸೊ ಈ 2 ಕಾರಣದಿಂದಾಗಿ ಏನಂತೇಳಿದರೆ ಇಡೀ ಪಾಂಚಾಲ ದೇಶದ ಜನರು ಬಹಳ ಆನಂದಿಸಿದರು. ಮುಮುದುಹು ಜಾತಯೋಹೋ ಅಂದರೆ ಇವರಿಬ್ಬರು ಅಗ್ನಿಕುಂಡದಿಂದ ಹುಟ್ಟಿದಾಗ, ಜಾತಯೋಹೋ ಸುತಯೋಹೋ ತಯೋಹೋ ಅಂತೇಳಿದರೆ ಒಂದು ಸುತ, ಇನ್ನೊಂದು ಸುತ, ಒಂದು ಮಗ, ಒಂದು ಮಗಳು. ಸೊ ಸುತಃ ಮತ್ತು ಸುತ. ಸೊ ತಯೋಹೋ ಇವರಿಬ್ಬರು ಯಜ್ಞಕುಂಡದಿಂದ ಹುಟ್ಟಿದಾಗ ಇಡೀ ಪಾಂಚಾಲ ದೇಶದ ಜನರು ಆನಂದ ತುಂದಿಲರಾದರು, ಆನಂದದಿಂದ ತುಂಬಿ ತುಳುಕಿದರು ಅಂತೇಳಿದರೆ ಆನಂದ ಮಾತ್ರ ಅಲ್ಲ, ಅಂದರೆ ದೇವರ ಮೇಲಿನ ಶ್ರದ್ಧೆ ಭಕ್ತಿ ಅನ್ನುವಂಥದ್ದು ಕೂಡ ಅವರಿಗೆ ಏನಾಯಿತು, ಎಷ್ಟು ಪಟ್ಟು ಹೆಚ್ಚಿಗೆ ಆಯಿತು ಅಂತ ಅವರಿಗೆ ಗೊತ್ತಿಲ್ಲ. ಆ ರೀತಿಯಾಗಿ ಬಿಡ್ತು. ಮಾನುಷಾನ್ನೋಪಭೋಗೇನ ಅಂತೇಳ್ತಾರೆ. ಈಗ ಈ 2 ಮಕ್ಕಳದ್ದು ಏನು ಯಜ್ಞಕುಂಡದಿಂದ ಹುಟ್ಟು ಬಂದಿದ್ದಾರೆ ಅಂತೇಳಿದರೆ ಇವರು ಯಾವ ಥರ ಇದ್ದಾರೆ ನಾವು ನೋಡಿದ್ದೇವೆ ಅಂತೇಳಿದರೆ, ಎಲ್ಲ ಮಕ್ಕಳು ಹುಟ್ಟುವ ಥರ ಸಣ್ಣ ಅಂದರೆ ಪುಟ್ಟ ಕೂಸುಗಳಲ್ಲ ಅಂತೇಳಿ. ಮಗ ಅಂತೇಳಿದರೆ ಅವನು ಯುವಕನಾದ ಮಗನೇ ಬಂದುಬಿಟ್ಟಿದ್ದಾನೆ, ಮಗಳು ಅಂತೇಳಿದರೆ ಯುವತಿಯಾದ ಮಗಳೇ ಬಂದುಬಿಟ್ಟಿದ್ದಾಳೆ, ಸರ್ವ ಗುಣ ಸರ್ವ ಆಭರಣ ಸಂಪನ್ನೆ ಬಂದುಬಿಟ್ಟಿದ್ದಾಳೆ. ಸೊ ಹೌದು ಅಂತೇಳಿದರೆ ದೇವತೆಗಳೇ ಇರ್ಬೋದಲ್ವಾ ಅಂತ ಕೇಳಿದರೆ, ಹೌದು ದೇವತೆಗಳೇ ಬಂದಿದ್ದು ಅಂತೇಳಿದರೆ ಇಲ್ಲಂತೂ ದ್ರೌಪದಿಯ ದೇಹದಲ್ಲಂತೂ ಒಬ್ಬರಲ್ಲ, 5 ದೇವತೆಗಳು ಇದ್ದಾರೆ. ಸೊ ಆದರೆ ಮಾನುಷಾನ್ನ ಉಪಭೋಗೇನ, ಸರಿ ಹುಟ್ಟಿದ ಮೇಲಿಂದ ಇವರು ಊಟ ಮಾಡೋದು ಎಲ್ಲಿ ಅಂತೇಳಿದರೆ ಮಾನುಷಾನ್ನ, ಇಲ್ಲಿ ಮನುಷ್ಯರಿಂದ ತಯಾರಾದ ಅನ್ನ,
ನಾವು ಯಾವ ಅನ್ನ ಊಟ ಮಾಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಒಂದು ಘಟ್ಟದ ತನಕ ನಾವು ಎಲ್ಲಿ ಊಟ ಮಾಡ್ತೀವಿ, ನಾವು ಏನನ್ನು ಊಟ ಮಾಡ್ತೀವಿ, ಯಾವುದೂ ಹೆಚ್ಚಿಗೆ ಗಮನ ಇರುವುದಿಲ್ಲ ಅಂತೇಳಿದರೆ, ಏನೋ ಒಂದು ರುಚಿಯಾಗಿದ್ದರೆ ಆಯಿತು, ಆ ರೀತಿ ಒಂದು ಮಾತ್ರ ಇರ್ತದೆ. ಮತ್ತೆ ಸ್ವಲ್ಪ ಶುರುವಾಗ್ತದೆ ಅಂಥೇಳಿದರೆ ನಾವೆಲ್ಲ ಅಲ್ಲೆಲ್ಲ ಸರಿಯಾಗುವುದಿಲ್ಲ ನಮಗೆ ಅಂಥೇಳಿದರೆ, ನಾವು ಮಠದಲ್ಲೇ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಹಾಗೆ ಅಲ್ಲೇ ದೇವಸ್ಥಾನದಲ್ಲಿಯೋ ಮಠದಲ್ಲಿಯೋ ನಾವು ಊಟ ಮಾಡ್ತೀವಿ ಅನ್ನುವಂಥದ್ದು ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಮತ್ತೆ ಹಾಗೆ ಸ್ವಲ್ಪವೇ ಹೀಗೆ ನಾವು ಏನಂತೇಳಿದರೆ, ಯಾರು ಅಡಿಗೆ ಮಾಡುವವರು ಯಾರು ಅನ್ನುವಂಥದ್ದು, ನಮಗೆ ಏನು ಅಡುಗೆ ಮಾಡ್ತಾರೆ ಆ ಎಲ್ಲ ಒಂದು ಯೋಚನೆ ಶುರುವಾಗ್ತದೆ. ಸೊ ಹೀಗೆ ಯಾರು ಅಡುಗೆ ಮಾಡ್ತಾರೆ ಅದಕ್ಕೆ ಹೇಳುವಂಥದ್ದು, ಗೃಹಿಣಿ ಮನೆಯಲ್ಲಿ ಅಡುಗೆ ಮಾಡುವಾಗ ಅವಳು ಸ್ನಾನ ಮಾಡಿ ಎಲ್ಲ ದೇವರದ್ದು ಪೂಜೆ ಎಲ್ಲ ಒಂದು ತಕ್ಕ ಮಟ್ಟಿನ ಇದನ್ನೆಲ್ಲ ಮಾಡಿ, ನಮಸ್ಕಾರ ಎಲ್ಲ ಮಾಡಿ, ಸ್ತೋತ್ರ ಎಲ್ಲ ಮಾಡಿ, ಒಂದು ಸ್ತೋತ್ರವನ್ನು ಮಾಡ್ತಾನೆ ಅಡುಗೆ ಮಾಡುವವರು ಎಷ್ಟೋ ಜನ ಇದ್ದಾರೆ. ಸೊ ಈ ರೀತಿಯೆಲ್ಲ ಅದು ಪವಿತ್ರವಾದ ಅಡಿಗೆ ಅಂತ ಹೆಸರು. ಸೊ ಆ ಥರದ ಅಡಿಗೆ ಊಟ ಮಾಡಿದರೆ ನಮಗೆ ಆ ದೇವರ ಮೇಲಿನ ಭಕ್ತಿ ಶ್ರದ್ಧೆ ಎಲ್ಲ ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ಜ್ಞಾನವನ್ನು ನಾವು ವೃದ್ಧಿ ಮಾಡಿಕೊಳ್ಳುವ ಅಂತ ನಮಗೆ ಆಗ್ತದೆ ಅನ್ನುವಂಥದ್ದು ಎಲ್ಲ ಒಂದು ಯೋಚನೆ. ಸೊ ಹೀಗೆ ಮಾನುಷಾನ್ನ ಉಪಭೋಗೇನ, ಮಾನುಷಾನ್ನವನ್ನು ಅವರು ಊಟ ಮಾಡೋದು ತಾನೇ ಈ ಧೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಸೊ ಮಾನುಷಾನ್ನ ಉಪಭೋಗ ಅಂದರೆ ಭೋಗಿಸುವುದು, ತಿನ್ನುವುದು. ಸೊ ಸಂಸರ್ಗಾತ್ ಮಾನುಷೇಷು ಚ, ಮಾತಾಡೋದು ಯಾರ ಹತ್ರ, ವ್ಯವಹಾರ ಯಾರ ಹತ್ರ ಅಂತ ಕೇಳಿದರೆ ಎಲ್ಲ ಮನುಷ್ಯರ ಹತ್ರನೇ ತಾನೇ. ದೇವಲೋಕದಿಂದ ಬಂದಿದ್ದಾರಾ, ದೇವತೆಗಳು ಯಾರ ಹತ್ರ ಬಂದಿದ್ದಾರಾ ಇವ್ರ ಹತ್ರ ಮಾತಾಡಲಿಕ್ಕೆ ಅಥವಾ ಇವರಿಗೆ ಅಡಿಗೆ ಮಾಡಿ ಹಾಕಲಿಕ್ಕೆ? ಇಲ್ಲ ತಾನೇ. ಸೊ ಮಾನುಷಾನ್ನ ಉಪಭೋಗೇನ, ಮನುಷ್ಯರು ಮಾಡಿದ ಅಡಿಗೆ. ಸಂಸರ್ಗ ಅಂದರೆ ಏನು? ಮಾತಾಡೋದು, ವ್ಯವಹಾರ, ಇದೆಲ್ಲ ತಿರುಗಾಡೋದು, ಯಾರ ಜೊತೆಗೆ ಇವರಿಗೆ ಸಂಪರ್ಕ ಅಂತ ಹೇಳಿದರೆ ಸಂಸರ್ಗ ಅಂದರೆ ತಂದೆ ತಾಯಿ ಬಂಧುಗಳು ಎಲ್ಲರೂ ಕೂಡ ಮನುಷ್ಯರೇ. ಸಂಸರ್ಗಾತ್ ಮಾನುಷೇಷು ಚ, ಮಾನುಷೇಷು ಮನುಷ್ಯರಲ್ಲಿ ಆದ ಕಾರಣ, ಚ ಅಂದರೆ ಎರಡು ಕಾರಣ ಆಯಿತು. ಮನುಷ್ಯಪುತ್ರತಾಯಾಶ್ಚ ಅಂದರೆ ಮನುಷ್ಯರ ಪುತ್ರರೇ ಒಂದು ವೇಳೆ ಆಗಿದ್ದರೆ ಯಾವ ಥರ ಭಾವ ಇರ್ತಿತ್ತೋ ಅಷ್ಟಲ್ಲ, ಮಾನುಷ ಏತಯೋಹೋ ಅಭೂತ್ ಅಂದರೆ ಈ ಎರಡು ಕಾರಣ. ಮತ್ತು ಲೋಕದ ಕಣ್ಣಿಗೆ ಯಾರು? ದ್ರುಪದನ ಮಕ್ಕಳು, ದ್ರುಪದ ತಂದೆ ತಾಯಿ, ದ್ರುಪದನ ಹೆಂಡತಿ ತಂದೆ ತಾಯಿ. ಸೊ ಮನುಷ್ಯ ಪುತ್ರ ತಾಯಾಶ್ಚ ಅಂತ ಹೇಳಿದರೆ ಈ ಕಥೆ ಎಲ್ಲ ಗೊತ್ತಿದೆ, ಆದರೂ ತಂದೆ ತಾಯಿ ಅಂತ ಕರೀದು ಯಾರನ್ನು? ಇವರನ್ನೇ ತಾನೇ. ಆ ರೀತಿಯ ಭಾವನೆ. ಮತ್ತು ಮಾನುಷ ಏತಯೋಹೋ ಅಂತೇಳಿದರೆ ನೋಡಲಿಕ್ಕೆ ಹೇಗೆ ಕಾಣ್ತಾರೆ? ಅಲ್ಲ, ನೋಡಲಿಕ್ಕೆ ತೇಜಸ್ಸೆಲ್ಲ ಇದೆ ಮುಖದಲ್ಲಿ, ಆದರೂ ಸಹ ಮನುಷ್ಯರೇ ಅಂತ. ಸರಿ, ಮಾನುಷ ಏತಯೋಹೋ ಇವರು ಮನುಷ್ಯರೇ. ಅಭೂತ್ ನ ಅತಿತರಾಮಾಸೀತ್, ಆದರೆ ಬಾಕಿ ಮನುಷ್ಯರಿಗೆ ನೀವು ಇವರನ್ನು ಹೋಲಿಸಿದರೆ ಅಭೂತ್ ಹೇಗೆ ಇದ್ದಾರೆ ಅಂತ ಹೇಳಿದರೆ, ಅಭೂತ್ ಅಂದರೆ ಇದ್ದಾರೆ, ನ ಅತಿತರಾಮ್ ಅಂದರೆ ತುಂಬ ಮನುಷ್ಯರ ಹಾಗೆ ಅಲ್ಲ. ಅತಿತರಾಮ್ ಅಂತ ಹೇಳಿದರೆ ತುಂಬ ಮನುಷ್ಯರ ಹಾಗೆ. ನ ಅತಿತರಾಮ್ ಅಂದರೆ ಮನುಷ್ಯರ ಹಾಗೆ ತುಂಬ ಇಲ್ಲ, ಸ್ವಲ್ಪ ಅಂತ. ಹಾಗಾದರೆ ಇನ್ನೂ ಸ್ವಲ್ಪ ಅವರು ಬೇರೆಯೇ ಅಂತ ಸ್ವಲ್ಪ ಅಂತೇಳಿದರೆ ದೇವತೆಗಳಾಗೇ ಸ್ವಲ್ಪ ನಮಗೆ ಕೆಲವು ಸಲ ಆಗ್ತದೆ ಅಂತ. ಸೊ ಅಭೂತ್ ನ ಅತಿತರಾಮ್ ಆಸೀತ್, ನ ಅತಿತರಾಮ್ ಅಂದರೆ ಅತಿಶಯವಾಗಿ ಮನುಷ್ಯರ ಹಾಗೆ ವರ್ತನೆ ಇಲ್ಲ. ನ ಅತಿತರಾಮ್ ಆಸೀತ್ ಏನು? ಅವರು ಮನುಷ್ಯರು ಅಂತ. ಹೌದು, ಮನುಷ್ಯರ ಅಡಿಗೆ ಅನ್ನ ಊಟ ಮಾಡೋದು, ಎಲ್ಲ ಮನುಷ್ಯರ ಜೊತೆಗೆ ತಿರುಗಾಡು, ತಂದೆ ತಾಯಿ ಬಂಧುಗಳೆಲ್ಲ ಮನುಷ್ಯರೇ, ಮತ್ತು ಮನುಷ್ಯರ ತಂದೆ ತಾಯಿ ಅಂತ ಮನುಷ್ಯರೇ, ಮತ್ತು ಮಾನುಷ ಏತಯೋಹೋ ಅಲ್ಲ ಅಂದರೆ ಮನುಷ್ಯರಂತ ಎಲ್ಲ ಲೋಕದ ಕಣ್ಣಿಗೆ ಮನುಷ್ಯರೇ. ಅಭೂತ್ ಮಾನುಷ ಏತಯೋಹ ಅಭೂತ್, ಆದರೆ ನ ಅತಿತರಾಮಾಸೀತ್ ಅಂದರೆ ತುಂಬ ಮನುಷ್ಯರಾಗಿ ಕಾಣ್ತಾರಂತ ಅಲ್ಲ. ತತ್ ಅಯೋನಿತ್ವ ಹೇತುತಃ, ಯಾಕೆ ಅಂತ ಹೇಳಿದ್ರೆ ಇವರು ಮನುಷ್ಯ ಯೋನಿಯಿಂದ ಹುಟ್ಟಿದ
ಮಕ್ಕಳೇ ಅಲ್ಲ, ಇವರು ಯಜ್ಞಕುಂಡದಿಂದ ಅಗ್ನಿದೇವನ ಪ್ರಸಾದ ಇವರು. ಆದ ಕಾರಣ ಅಯೋನಿತ್ವ ಅಂದರೆ ಮನುಷ್ಯ ಜನ್ಮ ಅಲ್ಲ ಇವರಿಗೆ. ಆದ ಕಾರಣ ಇವರು ಅಂತೇಳಿದ್ರೆ ಹೆಚ್ಚಿಗೆ ಮನುಷ್ಯರಾಗೆ ಕಾಣ್ತಿರಲಿಲ್ಲ. ಹಾಗಾದರೆ ಸ್ವಲ್ಪ ಮನುಷ್ಯರಾಗೆ ಕಾಣ್ತಿದ್ರ? ಹೌದು. ಅದು ಯಾಕೆ? ಅಲ್ಲ, ಈಗ ಅದು ಅಗ್ನಿದೇವ ಕೊಟ್ಟದ್ದು ಅಂತ ಹೇಳಿದ್ಮೇಲೆ ಅವ್ರು ದೇವತೆಗಳು ಹಾಗೇ ಕಾಣಬೇಕಿತ್ತಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳಿದರು ಅವರು ಮನುಷ್ಯರ ಅಡಿಗೆ ಊಟ ಮಾಡೋದು, ಮನುಷ್ಯರೊಟ್ಟಿಗೆ ವ್ಯವಹಾರ ಮಾಡೋದು, ಆಮೇಲೆ ತಂದೆ ತಾಯಿ ಯಾರಂತ ಕೇಳಿದರೆ ದೃಪದ ಮತ್ತು ದೃಪದನ ಹೆಂಡತಿಯನ್ನೇ ತೋರಿಸೋದು, ಮತ್ತು ಲೋಕದ ಕಣ್ಣಿಗೆ ಮನುಷ್ಯರಾಗೆ. ಆದ್ದರಿಂದ ಸ್ವಲ್ಪ ಮನುಷ್ಯರಾಗೆ ಕಾಣ್ತಾರೆ, ಹೆಚ್ಚಿಗೆ ಮನುಷ್ಯರಾಗೆ ಕಾಣಿಸೋದಿಲ್ಲ. ಅದು ಯಾಕೆ ಅಂತ ಹೇಳಿದರೆ ಅವರು ಹುಟ್ಟಿದ್ದೆಲ್ಲಿಂದ? ಯಜ್ಞಕುಂಡದಿಂದ. ಸೊ ಈ ರೀತಿ ಅದಕ್ಕೆ ಹೇಳುವಂಥದ್ದು. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಆ ಇಬ್ಬರು ಮಕ್ಕಳು ಜನಿಸುತ್ತಲೇ ಸಕಲ ಪಾಂಚಾಲರು ಕೂಡ ಬಹಳವಾಗಿ ಆನಂದಿಸಿದರು. ಮನುಷ್ಯಾನ್ನ ಭೋಜನ, ಇದು ಸುರಿಗೆ ಇದು ಆ ಇಬ್ಬರು ಮಕ್ಕಳು ಜನಿಸುತ್ತಲೇ ಅನ್ನುವಂಥದ್ದು ಜಾತಯೋಹೋ ಸುತಯೋಸ್ತಯೋಹೋ, ಇಬ್ಬರು ಮಗ ಮತ್ತು ಮಕ್ಕಳು ಹುಟ್ಟಿದಾಗ ಜನಿಸುತ್ತಲೇ ಸಕಲ ಪಾಂಚಾಲರು ಸರ್ವ ಪಾಂಚಾಲಾಹ ಬಹಳವಾಗಿ ಆನಂದಿಸಿದರು ಮುಮುದುಹು. ಸೊ ಮತ್ತು ಮನುಷ್ಯಾನ್ನ ಭೋಜನ, ಮಾನುಷಾನ್ನ ಉಪಭೋಗೇನ, ಮತ್ತು ಮಾನವರ ಸಂಸರ್ಗಾತ್ ಮಾನುಷೇಷು, ಮನುಷ್ಯರಲ್ಲಿ ಸಂಸರ್ಗ ಅಂದರೆ ಸಂಪರ್ಕ. ಸೊ ಏನು ತಿರುಗಾಟ, ಆಮೇಲೆ ಎಲ್ಲ ಒಡನಾಟ, ಹೀಗೆ. ಸೊ ಮಾನವರೊಟ್ಟಿಗೆ ತಾನೆ, ಮನುಷ್ಯರೊಟ್ಟಿಗೆ, ಇವುಗಳಿಂದಾಗಿ ಅವರಿಗೆ ಮಾನುಷ ಭಾವ ಕೂಡ ಒದಗಿತ್ತು. ಆದರೆ ಇವರು ಅಯೋನಿತ್ವ ಹೇತುತಃ, ಅಯೋನಿಜರಾದ್ದರಿಂದ ಮಾನುಷ ಭಾವ ಅವರಿಗೆ ಹೆಚ್ಚಾಗಿ ಉಂಟಾಗಲೇ ಇಲ್ಲ. ನ ಅತಿತರಾಮಾಸೀತ್ ಅಂದರೆ ಹೆಚ್ಚಿಗೆ ಮನುಷ್ಯರ ಹಾಗೆ ವರ್ತನೆ ಇದೆ ಅಂತ ಇಲ್ಲ ಅಂತೇಳಿದರೆ ಸ್ವಲ್ಪ ಅವರು ದೇವತೆಗಳ ಹಾಗೆ ಕಾಣಿಸ್ತಾರಂತ ಅದರ ಅರ್ಥ. ಸೊ ಬ್ರಹ್ಮಶಾಪದಿಂದ ದ್ರೌಪದಿ ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕಾಗಿತ್ತು. ಏನಂತ ಹೇಳಿದರೆ ಅಲ್ಲಿ ಏನು ಅವರಿಗೆ ಶಾಪ ಇದ್ದದ್ದು 4 ಜನರಿಗೆ. ಅವರು ಹೋಗಿ ಭಾರತೀ ದೇವಿಯನ್ನು ಹಿಡ್ಕೊಂಡ್ಬಿಟ್ರು. ಭಾರತೀ ದೇವಿಯಮ್ಮ ನೀವು ನಮ್ಮ ಜೊತೆಗೆ ಇಲ್ಲ ಅಂದರೆ ಎಲ್ಲ ಸತ್ಯನಾಶ ಆಗ್ತದೆ ಅಂತೇಳಿ ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಅವರನ್ನು ಮನಸ್ಸಿಕೊಂಡು ನಿಮ್ಮ ಜೊತೆಗೆ ನಾವು ಹುಟ್ಟುದು 5 ಜನ ಅಂತ. ಸರಿ, ಅಂದರೆ ಭಾರತೀ ದೇವಿಗೇನು ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕಂತ ಏನು ಕಂಡೀಷನ್ ಇರಲಿಲ್ಲ ಬ್ರಹ್ಮದೇವರದು. ಸೊ ಬ್ರಹ್ಮದೇವರದು ಬಾಕಿ 4 ಜನರಿಗೆ ಇದ್ದದ್ದು. ಆದರೆ ಈಗ ಯಜ್ಞಕುಂಡದಿಂದ ಹುಟ್ಟಿದ್ದು ಅಂತ ಹೇಳಿದರೆ, ಈಗ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರಲ್ವ, ಅದಕ್ಕೆ ಅವರಿಗೆ ಮನುಷ್ಯತ್ವ ಹೇಗೆ ಉಂಟಾಯಿತು ಹಾಗಾದರೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಹುಟ್ಟಿನಿಂದ ದ್ರೌಪದಿ ಮನುಷ್ಯಳಲ್ಲ, ಅಯೋನಿಜಳು. ಆದರೂ ಮನುಷ್ಯ ಜನ್ಮ ಎಂಬ ವ್ಯವಹಾರ ಅವರು ಮಾನುಷಾನ್ನವನ್ನು ಉಂಡದ್ದರಿಂದ, ಅಂದರೆ ಮನುಷ್ಯರು ಮಾಡಿದ ಅಡಿಗೆಯನ್ನು ಉಂಡದ್ದರಿಂದ ಮತ್ತು ಮನುಷ್ಯರೊಂದಿಗೆ ವ್ಯವಹಾರ ಮಾಡಿದ್ದರಿಂದ, ಬಂಧುಗಳು, ತಂದೆ ತಾಯಿ, ಆಮೇಲೆ ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಯಾರು ಮನುಷ್ಯರು, ಅವರ ಜೊತೆಗೆ ವ್ಯವಹಾರ, ಮತ್ತು ಏನಂತ ಹೇಳಿದರೆ ಅಡುಗೆ ಮಾಡೋದು ಯಾರು ಅವರಿಗೆ ಅಂತೇಳಿದರೆ ಮನುಷ್ಯರು. ಸೊ ಆ ರೀತಿ ಇದು 2 ಕಾರಣದಿಂದ ಸ್ವಲ್ಪ ಮಾನುಷ ವ್ಯವಹಾರ ಬಂದಿದೆ. ಇಲ್ಲ ಅಂದರೆ ಅವರು ಮನುಷ್ಯರು ಅಲ್ಲ, ಸ್ವಲ್ಪ ಮಟ್ಟಿಗೆ ಮನುಷ್ಯರು, ಸ್ವಲ್ಪ ಮಟ್ಟಿಗೆ ದೇವತೆಗಳು. ಈ ಮಟ್ಟಿಗೆ ಈ ಮಟ್ಟಿಗೆ ಬ್ರಹ್ಮಶಾಪದ ಸಾರ್ಥಕ್ಯ ಎಂದು ತಿಳಿಬೇಕು. ಮನುಷ್ಯರಾಗಿ ಹುಟ್ಟಿ ಅಂತ ಹೇಳಿದರೆ, ಈಗ ಮನುಷ್ಯರಾಗಿ ಹುಟ್ಟಿದರೆ ನೀವು ಮನುಷ್ಯರಾಗಿ ಹುಟ್ಟಲಿಲ್ಲ ಅಂತ ಹೇಳಿದರೆ ಇಲ್ಲ, ಮನುಷ್ಯರ ಊಟ ಮಾಡುವಂಥ ಪ್ರಸಂಗ ಬಂತಲ್ಲ, ಮನುಷ್ಯರೊಟ್ಟಿಗೆ ಒಡನಾಟದ ಪ್ರಸಂಗ ಬಂತಲ್ಲ. ಸೊ ಬ್ರಹ್ಮಶಾಪದ ಅದು ಆಗಿ ಹೋಯಿತು, ಬ್ರಹ್ಮಶಾಪದ ಸಾರ್ಥಕ್ಯ ಆಗಿ ಹೋಯಿತು ಅಂತ. ಸೊ ಇಲ್ಲಿ ಪ್ರಧಾನವಾಗಿ ದ್ರೌಪದಿ ಭಾರತೀ ದೇವಿ ಆದ್ದರಿಂದ ಅವಳಿಗೆ ಬ್ರಹ್ಮಶಾಪವೇ ಇಲ್ಲ. ಆದ್ದರಿಂದ ಅವಳಿಗೇನು ಮನುಷ್ಯ ಯೋನಿಯಲ್ಲಿ ಹುಟ್ಟುವಂಥ ಅದು ಏನು ಕಾರಣ ಆಗಲಿ ಶಾಪ ಆಗಲಿ ಯಾವುದೂ ಇಲ್ಲ. ಸೊ ಆದ್ದರಿಂದ ಪಾರ್ವತ್ಯಾದಿ ಸ್ತ್ರೀಯರಿಗೆ ಮಾತ್ರ ಆ ಶಾಪವಿದ್ದದ್ದ ಕಾರಣ ಈ ರೀತಿ. ಸೊ ಅದು ಆಯಿತು, ಇದು ಆಯಿತು ಅನ್ನುವಂಥದ್ದು. ಸೊ ಈ ರೀತಿ ಮನುಷ್ಯತ್ವ ಇದು ಆಯಿತು. ಅಲ್ಲಿಗೆ ಇಷ್ಟಕ್ಕೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಸೊ ದ್ರೌಪದಿದ ಕಥೆ ಮತ್ತೆ ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.